ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸೇವಕ ಸಂಘ ಆಡಳಿತ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಇದೇ ನವೆಂಬರ್ 27ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಆಯೋಜಿಸಿದ್ದು, ನಮಗೆ 23/3/2019ರಲ್ಲಿ ಸರ್ಕಾರದ ಸುತ್ತೋಲೆಯಂತೆ ಸಿ ಮತ್ತು ಡಿ ದರ್ಜೆ ಸ್ಥಾನಮಾನ ಆದೇಶ ಆಗಿದ್ದು, ಆದರೆ ಯಾವುದೇ ಆದೇಶ ಇಲ್ಲಿವರೆಗೂ ನಮಗೆ ಲಭಿಸಿಲ್ಲ. ಆ ದರ್ಜೆಯಂತೆ ಯಾವುದೇ ವೇತನಗಳು ನಮಗೆ ವೇತನ ಶ್ರೇಣಿ ಆಗಿದ್ದರೂ ವೇತನ ಸಿಗುತ್ತಾ ಇಲ್ಲ. ಇದೇ ರೀತಿ ನಾವು ಬೆಳಗಾವಿ ಮತ್ತು ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ್ದು, ಹಿಂದಿನ ಸರ್ಕಾರದವರು ಯಾವುದೇ ಆಶ್ವಾಸನೆ ನೀಡಿದ್ದರೂ ಯಾವುದೇ ಆದೇಶಗಳನ್ನು ಜಾರಿಗೊಳಿಸಿಲ್ಲ. ಅದೇ ರೀತಿ ಈ ಇದರಲ್ಲಿ ಪಿ ಡಿ ಒ ಜೊತೆ ನಾವು ಸಹಕಾರ ನೀಡಿದ್ವಿ ಸ್ಟ್ರೈಕಲ್ಲಿ. ಆದರೂ ಅದರಲ್ಲೂ ನಮ್ಗೆ ಯಾವುದೇ ಆಶ್ವಾಸನೆ ನೀಡಿದ ಬಿಟ್ಟು ಯಾವುದೇ ಆದೇಶ ನೀಡಿಲ್ಲ. ಅದೇ ರೀತಿ ನಾವು ಇದೇ ತಿಂಗಳ 27ರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ 6 ಬಂಧಗಳಿದೆ. 6 ಬಂಧಗಳು: ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮ್ಯಾನ್, ಶುಚಿತ್ವ ನೌಕರರು, ಅಟೆಂಡರ್. 6 ನೊಂದ ನೌಕರರಿಗೆ ಸಿ ಮತ್ತು ಡಿ ದರ್ಜೆ ಆಗಬೇಕು ಅಂತ ರಾಜ್ಯ ಸರ್ಕಾರದ ರಾಜ್ಯ ಸಮಿತಿಯ ನಿರ್ದೇಶನದಂತೆ, ಡಾಕ್ಟರ್ ದೇವಪ್ರಸಾದ್ ಬಾಳ್ಮ ಅವರ ನಿರ್ದೇಶನದಂತೆ ನಾವು ಸ್ಟ್ರೈಕಿಗೆ ಹೋಗ್ತಾ ಇದ್ದೀವಿ, ಸ್ಟ್ರೈಕಿಗೆ ಕರೆ ಕೊಟ್ಟಿದ್ದೀವಿ. ಅದೇ ರೀತಿ ಯಾವುದೇ ಪಂಚಾಯತ್ ನೌಕರರಿಂದ ಸಿಗೋ ಸೌಲಭ್ಯಗಳು ಯಾವುದೇ ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸಿ, ಕುಡಿಯುವ ನೀರಿನಿಂದ ಹಿಡಿದು ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸಿ ಸ್ಟ್ರೈಕಿಗೆ ಭಾಗಿಯಾಗ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ನೌಕರರು ಸಹಕರಿಸಿ ನಮ್ಮದು ಸಿ ಮತ್ತು ಡಿ ದರ್ಜೆ ಮತ್ತು ಎಲ್ಲ ನೌಕರರ ಭವಿಷ್ಯ ದೃಷ್ಟಿಯಿಂದ ಇದನ್ನು ಎಲ್ಲರೂ ಒಗ್ಗೂಡಿಕೆಯಿಂದ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ನಿರ್ವಹಿಸಬೇಕಾಗಿ ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ. 27ರಂದು ನಡೆಯುವ ಸ್ಟ್ರೈಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಪಾಲ್ಗೊಂಡು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.